ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೆನಡಾ ಹಾಗೂ ಭಾರತದ ನಡುವೆ ಮತ್ತೆ ಸಂಬಂಧಗಳ ಸುಧಾರಣಾ ಪರ್ವ ಶುರುವಾಗಿದೆ. ಈ ಕಾರಣಕ್ಕಾಗಿ ಭಾರತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೊಂದು ಥ್ಯಾಂಕ್ಸ್ ಅನ್ನು ಹೇಳಬೇಕು. ಕೆನಡಾದ ಈ ಹಿಂದಿನ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅಪ್ಪಟ ಖಲಿಸ್ತಾನಿ ತರ ವರ್ತಿಸ್ತಾ ಇದ್ರು. ಭಾರತದ ವಿರುದ್ಧ ಎಷ್ಟು ಸಾಧ್ಯನೋ ಅಷ್ಟು ಕಿಡಿಕಾರ್ತಾ ಇದ್ರು. ಅದ್ಯಾವನೋ ಖಲಿಸ್ತಾನಿಯೊಬ್ಬ ಅಲ್ಲಿ ಅವರವರದ್ದೇ ಆಂತರಿಕ ಕಿತ್ತಾಟಗಳಲ್ಲಿ ಬಲಿಯಾದ್ರೆ ಅದರ ಹಿಂದೆ ಭಾರತ ಇದೆ ಅಂತ ಈ ಟ್ರೂಡೋ ಆರೋಪ ಮಾಡಿದ್ದು ಮಾತ್ರ ಅಲ್ಲ, ಕೆನಡಾದ ಸಂಸತ್ತಲ್ಲಿ ನಿಂತುಕೊಂಡು ಭಾರತವನ್ನ ದೂಷಣೆ ಮಾಡಿದ್ರು. ಖಲಿಸ್ತಾನಿಯ ಸಾವಿಗೆ ಅಲ್ಲಿ ಸಂತಾಪವನ್ನು ಕೂಡ ಸೂಚಿಸಿದ್ರು. ಇದು ಭಾರತ ಹಾಗೂ ಕೆನಡಾ ಸಂಬಂಧಗಳು ಕೆಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಇನ್ನು ಈಗ 2 ವರ್ಷಗಳಲ್ಲಿ ಕೆನಡಾ ಅದೆಷ್ಟು ಬದಲಾಗಿದೆ ಅಂದ್ರೆ, ಇಲ್ಲಿರೋ ಖಲಿಸ್ತಾನಿಗಳು ನಮ್ಮ ದೇಶದ ಭದ್ರತೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಕೆನಡಾ ಹೇಳೋದಕ್ಕೆ ಶುರು ಮಾಡಿದೆ. ಖಲಿಸ್ತಾನಿಗಳನ್ನ ಮಟ್ಟ ಹಾಕೋದಕ್ಕೆ ಕಾನೂನುಗಳನ್ನ ರೂಪಿಸ್ತಾ ಇದೆ. ಅಲ್ಲಿನ ಹಿಂದೂ ಧಾರ್ಮಿಕ ಕೇಂದ್ರಗಳಿಗೆ ರಕ್ಷಣೆಯನ್ನು ಒದಗಿಸ್ತಾ ಇದೆ. ಖಲಿಸ್ತಾನಿ ಉಗ್ರರ ಬಂಧನಕ್ಕೆ ಕೂಡ ಮುಂದಾಗ್ತಾ ಇದೆ. ಹಾಗಾದ್ರೆ ಬರೀ 2 ವರ್ಷಗಳಲ್ಲಿ ಇದೆಂಥ ಬದಲಾವಣೆ ಏನಾಗ್ತಾ ಇದೆ ಕೆನಡಾದಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಒಂಥರ ವಾತಾವರಣ ಇದ್ದ ಹಾಗೆ. ಮಳೆಗಾಲ, ಆಮೇಲೆ ಸ್ವಲ್ಪ ಬೇಸಿಗೆ, ಆಮೇಲೆ ಸ್ವಲ್ಪ ಚಳಿ, ಇದೆಲ್ಲ ಇದ್ದ ಹಾಗೆ ಅವು ಕೂಡ ಬದಲಾಗ್ತಾ ಇರುತ್ತವೆ. ಪರಿಸ್ಥಿತಿಗಳು, ಆದ್ಯತೆಗಳು, ಅವಕಾಶಗಳು, ಲಾಭ ನಷ್ಟಗಳು ಇಲ್ಲಿ ಎಲ್ಲವನ್ನ ಬದಲಿಸ್ತಾ ಇರುತ್ತವೆ. ಕಳೆದ ಅವಧಿಯಲ್ಲಿ ಕೆನಡಾದಲ್ಲಿ ಜಸ್ಟಿನ್ ಟ್ರೂಡೋ ಅನ್ನೋ ಪ್ರಧಾನಿ ಇದ್ದ. ಆತನ ತಂದೆ ಪಿಯರ್ ಟ್ರೂಡೋ ಕೂಡ ಕೆನಡಾದ ಪ್ರಧಾನಿಯಾಗಿದ್ದವರು. ಅಪ್ಪ ಮಕ್ಕಳಿಬ್ಬರಿಗೂ ಭಾರತಕ್ಕಿಂತ ಖಲಿಸ್ತಾನಿಗಳ ಬಗ್ಗೆ ವಿಪರೀತ ಪ್ರೀತಿ ಇತ್ತು. ಈ ಪಿಯರ್ ಟ್ರೂಡೋ ಕೂಡ ಖಲಿಸ್ತಾನಿಗಳನ್ನ ತಲೆ ಮೇಲೆ ಕೂಡಿಸ್ಕೊಂಡ. ಅದರ ಪರಿಣಾಮ ಕೆನಡಾದಲ್ಲೊಂದು ದೊಡ್ಡ ವಿಮಾನ ಸ್ಫೋಟ ಪ್ರಕರಣ ನಡೀತು. ಅದರ ಹಿಂದಿದ್ದದ್ದು ಕೆನಡಾದಲ್ಲಿ ನೆಲೆಸಿದ್ದ ಖಲಿಸ್ತಾನಿ ಉಗ್ರರು. ಆ ವಿಮಾನ ಸ್ಫೋಟದಲ್ಲಿ 329 ಮಂದಿ ಸಾವಿಗೀಡಾದರು. ಅದರಲ್ಲಿ ಬಹುತೇಕರು ಕೆನಡಾದ ಪ್ರಜೆಗಳೇ ಆಗಿದ್ರು. ಆದರೆ ಆ ಪ್ರಕರಣದ ತನಿಖೆಯನ್ನು ಕೂಡ ಕೆನಡಾದ ಸರ್ಕಾರ ಸರಿಯಾಗಿ ಮಾಡಲಿಲ್ಲ. ಮುಂದೆ ಆ ಬಾಂಬ್ ಸ್ಫೋಟದ ಪ್ರಮುಖ ರೂವಾರಿ ಹಾಗೂ ಖಲಿಸ್ತಾನಿ ಕ್ರಿಮಿಯನ್ನ ಭಾರತದಲ್ಲಿ ಪಂಜಾಬ್ನ ಪೊಲೀಸರು ಎನ್ಕೌಂಟರ್ ಮಾಡಬೇಕಾಗಿ ಬಂತು. ಆ ಘಟನೆಯ ನಂತರವಾದರೂ ಕೆನಡಾ ಖಲಿಸ್ತಾನಿಗಳ ವಿಷಯದಲ್ಲಿ ಎಚ್ಚರವನ್ನು ವಹಿಸಬೇಕಾಗಿತ್ತು. ಆದರೆ ಹಾಗಾಗಲಿಲ್ಲ. ಖಲಿಸ್ತಾನಿ ಚಟುವಟಿಕೆಗಳಲ್ಲಿ ಮುಂದುವರಿತಲೇ ಬಂದವು. ಕೆನಡಾದಲ್ಲಿ ನೆಲೆ ನಿಂತ ಖಲಿಸ್ತಾನಿಗಳು ಅಲ್ಲಿಂದ ಭಾರತದಲ್ಲಿ ಉಗ್ರ ಕೃತ್ಯಗಳನ್ನು ಮಾಡಿಸೋದಕ್ಕೆ ಶುರು ಮಾಡಿದರು. ಪಾಕಿಸ್ತಾನದ ISI ಹಾಗೂ ಖಲಿಸ್ತಾನಿ ಉಗ್ರರ ನಡುವೆ ಸಂಪರ್ಕಕ್ಕೆ, ಸಂಚಿಗೆ ಕೆನಡಾ ವೇದಿಕೆ ಆಯಿತು. ಇಲ್ಲಿನ ಪೊಲೀಸರಿಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಕ್ರಿಮಿಗಳು ಕೆನಡಾಗೆ ವಲಸೆ ಹೋಗಿ ಅಲ್ಲಿ ಆಶ್ರಯ ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವು. ಅಂಥವನೇ ಒಬ್ಬ ಹರ್ದೀಪ್ ಸಿಂಗ್ ನಿಜ್ಜರ್. ಅವನು ಅಲ್ಲಿ ಆಯುಧ, ಡ್ರಗ್ಸ್ ಹಾಗೂ ಇನ್ನಿತರ ದಂಧೆಗಳಲ್ಲಿ ತೊಡಗಿದ್ದ. ಪಾಕಿಸ್ತಾನದ ISI ಜೊತೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದ. ಡ್ರಗ್ಸ್ ಹಾಗೂ ಇನ್ನಿತರ ಅಕ್ರಮ ವಹಿವಾಟುಗಳಿಗೆ ಸಂಬಂಧಪಟ್ಟ ಹಾಗೆ ISI ಹಾಗೂ ನಿಜ್ಜರ್ ನಡುವೆ ಇತ್ತೀಚೆಗೆ ಒಂದಷ್ಟು ವೈಮನಸ್ಯಗಳು ಕೂಡ ಶುರುವಾಗಿದ್ವು. ಅದೇ ಸಮಯದಲ್ಲಿ ಅವನನ್ನು ಅಲ್ಲಿ ಯಾರೋ ಕೊಂದು ಹಾಕಿದ್ರು. ಗೆಳೆಯರೆ, ಕೆನಡಾದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಅಲ್ಲಿ ಪಾಕಿಸ್ತಾನದ ISI ಹಾಗೂ ಭಾರತದಿಂದ ವಲಸೆ ಹೋಗಿ ನೆಲೆಸಿದ ಸಿಖ್ ಖಲಿಸ್ತಾನಿಗಳು ಮತ್ತು ಮೆಕ್ಸಿಕನ್ ಡ್ರಗ್ ಕಾರ್ಟೆಲ್ಗಳ ಜೊತೆ ಒಂದು ನಿಕಟ ಸಂಪರ್ಕ ಏರ್ಪಟ್ಟಿದೆ. ಡ್ರಗ್ಸ್ ಹಾಗೂ ಆಯುಧಗಳ ದಂಧೆ ಅಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ. ಅದರಲ್ಲೂ ಸಿಖ್ ಹಾಗೂ ಮುಸ್ಲಿಮರು ಹೆಚ್ಚಿರೋ ಪ್ರದೇಶಗಳಲ್ಲಿ ವಿಪರೀತ ಪ್ರಮಾಣದ ಅಪರಾಧ ಕೃತ್ಯಗಳು ವರದಿಯಾಗ್ತಾ ಇರುತ್ತವೆ. ಈ ಬಗ್ಗೆ ಅಲ್ಲಿನ ಇಂಟೆಲಿಜೆನ್ಸ್ CSIS ಕೂಡ ಇತ್ತೀಚೆಗಷ್ಟೇ ಒಂದು ವರದಿಯನ್ನು ಹೊರಹಾಕಿದೆ. ಅದರಲ್ಲಿ ಖಲಿಸ್ತಾನಿ ಸಂಘಟನೆಯನ್ನು ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಅಂತ ಉಲ್ಲೇಖ ಮಾಡಲಾಗಿದೆ. ಖಲಿಸ್ತಾನ್ ಉಗ್ರವಾದ 1980ರಿಂದ ಪ್ರಧಾನ ಪೊಲಿಟಿಕಲ್ ಮೋಟಿವೇಟೆಡ್ ವೈಲೆಂಟ್ ಎಕ್ಸ್ಟ್ರೀಮಿಸಂನ ರೂಪ ಆಗಿದ್ದು, ಕೆನಡಾದ ನೆಲವನ್ನು ಬಳಸಿಕೊಂಡು ಅವರು ಭಾರತದಲ್ಲಿ ಹಿಂಸಾಕೃತ್ಯಗಳಲ್ಲಿ, ಭಯೋತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಆ ವರದಿಯಲ್ಲಿ ಒಪ್ಪಿಕೊಳ್ಳಲಾಗಿದೆ. ಹಾಗೆ ಭಾರತದಲ್ಲಿ ಉಗ್ರ ಕೃತ್ಯಗಳನ್ನು ನಡೆಸೋದಕ್ಕೆ ಕೆನಡಾದಲ್ಲಿ ಖಲಿಸ್ತಾನಿಗಳು ಹಣ ಸಂಗ್ರಹ ಮಾಡ್ತಿದ್ದಾರೆ ಅಂತ ಕೂಡ CSISನ ವರದಿ ಹೇಳ್ತಾ ಇದೆ. ಮತ್ತು ಖಲಿಸ್ತಾನ್ ಉಗ್ರವಾದವನ್ನು ಕೆನಡಾದ ಆಂತರಿಕ ಭದ್ರತೆಗೆ ಬೆದರಿಕೆ ಅಂತ ಕೂಡ ಆ ವರದಿಯಲ್ಲಿ ಹೇಳಲಾಗಿದೆ. ಈಗ ಖಲಿಸ್ತಾನಿಗಳನ್ನು ನಿಯಂತ್ರಿಸೋದಕ್ಕೆ ಕೆನಡಾ ಭಾರತದ ಏಜೆನ್ಸಿಗಳ ಜೊತೆ ಸೇರಿ ಕೆಲಸ ಮಾಡೋದಕ್ಕೆ ಮುಂದಾಗಿದೆ. ಅಲ್ಲ, 2023ರಲ್ಲಿ ನಿಜ್ಜರನ್ನೋ ಕ್ರಿಮಿಯೊಂದಲ್ಲಿ ಸಾವಿಗೀಡಾದ್ರೆ ಆಕಾಶ ಭೂಮಿ ಒಂದು ಮಾಡಿ ಭಾರತದ ವಿರುದ್ಧ ಬಾಯಿಗೆ ಸಿಕ್ಕಿದ್ದೆಲ್ಲವನ್ನ ಮಾತಾಡ್ತಾ ಇದ್ದ ಕೆನಡಾ ಈಗ ಹಿಂಗ್ಯಾಕೆ ಖಲಿಸ್ತಾನ ಅನ್ನೋದು ನಮ್ಮ ಭದ್ರತೆಗೆ ಬೆದರಿಕೆ ಅನ್ನೋ ಡೈಲಾಗ್ ಅನ್ನ ಹೊಡಿತಾ ಇದೆ? ಈ ಅನುಮಾನ ನಿಮಗೆ ಬಂದಿದೆ ಅಲ್ವಾ? ಅವತ್ತಿನ ಕೆನಡಾದ ಮಾತುಗಳಿಗೂ ಅಮೆರಿಕಾನೇ ಕಾರಣ, ಇವತ್ತಿನ ಈ ಡೈಲಾಗ್ಗಳಿಗೆ ಕೂಡ ಅಮೆರಿಕಾನೇ ಕಾರಣ. ಗೆಳೆಯರೆ,
ಭಾರತವನ್ನು ಅಮೆರಿಕ ಎಷ್ಟೇ ಸ್ಟ್ರಾಟಜಿಕ್ ಪಾರ್ಟ್ನರು, ಇಂಡೋ ಪೆಸಿಫಿಕ್ನ ಕ್ರೂಷಿಯಲ್ ಪಾರ್ಟ್ನರು ಹೀಗೆ ಏನೇ ಹೇಳಿದರೂ ಭಾರತದ ಬೆಳವಣಿಗೆಯನ್ನು ಅಮೆರಿಕ ಯಾವತ್ತೂ ಸಹಿಸೋದಿಲ್ಲ. ಭಾರತ ಶಕ್ತಿಶಾಲಿ ಆದಷ್ಟು ಅದು ಮುಂದಿನ ದಿನಗಳಲ್ಲಿ ತನಗೆ ಕಾಂಪಿಟೇಟರ್ ಥರ ತಯಾರಾಗುತ್ತೆ ಅಂತ ಅಮೆರಿಕ ಭಾವಿಸುತ್ತೆ. ಹೀಗಾಗಿ ಭಾರತದಲ್ಲಿ ಸಾವಿರ ಸಮಸ್ಯೆಗಳು ಹಾಗೇ ಇರಬೇಕು. ಆ ಸಮಸ್ಯೆಗಳ ಜೊತೆ ಹೋರಾಡ್ತಲೇ ಭಾರತ ಅಮೆರಿಕದ ಸ್ನೇಹವನ್ನು ಇಟ್ಕೋಬೇಕು. ಸೊ ಖಲಿಸ್ತಾನಿ ಚಟುವಟಿಕೆಗಳು, ಪಾಕಿಸ್ತಾನ ಭಾರತದಲ್ಲಿ ಆಗಾಗ ಉಂಟು ಮಾಡೋ ಸಮಸ್ಯೆಗಳು, ಇವೆಲ್ಲವನ್ನ ಅಮೆರಿಕದ CIA ಮತ್ತು ಡೀಪ್ ಸ್ಟೇಟುಗಳು ಬೆಂಬಲಿಸ್ತಾ ಹೋಗುತ್ತವೆ. ಜೊತೆಗೆ ಭಾರತದಲ್ಲಿ ರಾಜಕೀಯ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗೋದಕ್ಕೆ ಕೂಡ ಇವು ಕೆಲಸ ಮಾಡ್ತಾ ಹೋಗುತ್ತವೆ. ಇನ್ನು ಅಮೆರಿಕಾದಲ್ಲಿ ಭಾರತದ ಮೋಸ್ಟ್ ವಾಂಟೆಡ್ ಖಲಿಸ್ತಾನಿ ಒಬ್ಬ ಇದ್ದಾನೆ. ಅವನ ಹೆಸರು ಗುರುಪತ್ವಂತ್ ಸಿಂಗ್ ಪನ್ನು. ಅವನು ಭಾರತದ ಪ್ರಧಾನಿಗೆ ಕೊಲೆ ಬೆದರಿಕೆ ಒಡ್ತಾನೆ. ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ಸ್ಟೇಡಿಯಂಗೆ ಬಾಂಬ್ ಬಿಡ್ತೀವಿ ಅಂತಾನೆ. ಮಣಿಪುರದ ಉಗ್ರರಿಗೆ ಖಲಿಸ್ತಾನಿ ಸಪೋರ್ಟ್ ಇದೆ ಅಂತಾನೆ. ಭಾರತದ ರಾಯಭಾರ ಕಚೇರಿಗಳನ್ನು ಧ್ವಂಸ ಮಾಡೋ ಬೆದರಿಕೆ ಒಡ್ತಾನೆ. ಇಷ್ಟಾದರೂ ಅಮೆರಿಕ ಅವನನ್ನು ಬಂಧಿಸೋದಕ್ಕೆ ಹೋಗೋದಿಲ್ಲ. ಭಾರತಕ್ಕೆ ಅವನನ್ನು ಹಸ್ತಾಂತರವೂ ಮಾಡೋದಿಲ್ಲ. ಅವನಿಗೆ ಅಮೆರಿಕ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭದ ಪಾಸ್ ಸಿಗುತ್ತೆ. ಇದು ಹೇಗೆ ಅಂದರೆ ಅವನನ್ನಲ್ಲಿ ಸಾಕ್ತಾ ಇರೋದು CIA. ಭಾರತವನ್ನು ನಿಯಂತ್ರಿಸೋದಕ್ಕೆ ಇಂಥ ಕ್ರಿಮಿಗಳೆಲ್ಲ ಬೇಕು ಅಂತ CIA ಹಾಗೂ ಅಮೆರಿಕದ ಆಡಳಿತಗಳು ಭಾವಿಸುತ್ತವೆ. ಇಂಥ ಗುರುಪತ್ವಂತ್ ಸಿಂಗ್ ಪನ್ನು ಮೇಲೆ ಒಂದು ಕೊಲೆಯ ಸಂಚು ಅಮೆರಿಕಾದಲ್ಲಿ ನಡೀತಂತೆ. ಅದನ್ನು ಭಾರತದ ರಾ ಏಜೆಂಟ್ ಒಬ್ಬ ಮಾಡಿಸಿದ್ದ ಅಂತ ಅಮೆರಿಕ ಆರೋಪ ಮಾಡಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಖಿಲ್ ಗುಪ್ತಾ ಅನ್ನೋನನ್ನು ಅಮೆರಿಕ ಅರೆಸ್ಟೂ ಮಾಡಿಸ್ತು. ಹಾಗೆ ವಿಕಾಸ್ ಯಾದವ್ ಅನ್ನೋ ರಾ ಅಧಿಕಾರಿಯ ಮೇಲೆ ಸಂಚಿನ ಆರೋಪವನ್ನು ಹೊರಿಸ್ತು. ಇದೇ ಸಂದರ್ಭದಲ್ಲಿ ಕೆನಡಾದಲ್ಲಿ ನಿಜ್ಜರ್ನ ಕೊಲೆ ಆಯಿತು. ಅದನ್ನು ಕೂಡ ಭಾರತದ ರಾ ಮಾಡಿದೆ ಅಂತ ಹೇಳಿದ ಅಮೆರಿಕದ CIA ಕೆನಡಾದ ಮೂಲಕ ಭಾರತದ ವಿರುದ್ಧ ಆರೋಪಗಳ ಸುರಿಮಳೆ ಆಗೋ ಹಾಗೆ ನೋಡಿಕೊಳ್ತು. ಆದರೆ ನಿಜ್ಜರ್ ಕೊಲೆಯಲ್ಲಿ ಭಾರತದ ಏಜೆನ್ಸಿಗಳ ಕೈವಾಡ ಇದೆ ಅಂತ ಹೇಳೋದಕ್ಕೆ ಕೆನಡಾದ ಬಳಿ ಯಾವ ಸಾಕ್ಷಿ ಆಧಾರಗಳು ಇರಲಿಲ್ಲ. 5 ಐಸ್ ದೇಶಗಳು ಅಂದರೆ ಅಮೆರಿಕ, ಕೆನಡಾ, ಬ್ರಿಟನ್, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗಳು ಸೇರಿಕೊಂಡು ಮಾಡಿರುವ 5 ಐಸ್ ಏನಿದೆ, ಆ ದೇಶಗಳ ಪೈಕಿ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ನಮಗೆ ಮಾಹಿತಿಯನ್ನು ಕೊಟ್ಟಿದೆ ಅಂತ ಕೆನಡಾದ ಪ್ರಧಾನಿ ಹೇಳಿಕೊಂಡ. ಆ ಇಂಟೆಲಿಜೆನ್ಸ್ ಏಜೆನ್ಸಿ ಬೇರೆ ಯಾವುದೂ ಆಗಿರಲಿಲ್ಲ, ಅದು CIA ಆಗಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟ ಯಾವ ದಾಖಲೆಗಳನ್ನು ಅವತ್ತಿನ ಪ್ರಧಾನಿ ಟ್ರೂಡೋ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಈ ಆರೋಪ ಕೆನಡಾ ಹಾಗೂ ಭಾರತದ ಸಂಬಂಧಗಳನ್ನು ಕೆಡಿಸಿತು. ಅವತ್ತು ಟ್ರೂಡೋ ಸರ್ಕಾರಕ್ಕೆ ಅಲ್ಲಿನ ಸಿಖ್ ನಾಯಕ ಜಗಮಿತ್ ಸಿಂಗ್ನ ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿ ಬೆಂಬಲವನ್ನು ಕೊಟ್ಟಿತ್ತು. ಹೀಗಾಗಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಟ್ರೂಡೋ ಖಲಿಸ್ತಾನಿಗಳ ಬೆಂಬಲಕ್ಕೆ ನಿಂತುಬಿಟ್ಟ. ಅಲ್ಲಿ ಬಲ್ಲೆ ಡ್ಯಾನ್ಸ್ ಮಾಡ್ಕೋತಾ ಟ್ರೂಡೋ ಜಸ್ಟಿನ್ ಸಿಂಗ್ ಟ್ರೂಡೋ ಅಂತ ಕೂಡ ಅನ್ನಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದ. ಆದರೆ ಟ್ರೂಡೋ ಕುರ್ಚಿ ಕೂಡ ಅಲ್ಲಿ ಹೆಚ್ಚು ದಿನ ಉಳಿಲಿಲ್ಲ. ಟ್ರೂಡೋ ರಾಜೀನಾಮೆ ಕೊಡಬೇಕಾಗಿ ಬಂತು. ಕೆನಡಾಗೆ ಹೊಸ ಪ್ರಧಾನಿ ಕೂಡ ಬಂದರು. ಆತನ ಹೆಸರು ಮಾರ್ಕ್ ಕಾರ್ನಿ ಪ್ರಧಾನಿ ಆಗೋ ಹೊತ್ತಿಗೆ ಅಮೆರಿಕಾದಲ್ಲಿ ಕೂಡ ಆಡಳಿತ ಬದಲಾವಣೆ ಆಯಿತು. ಅಲ್ಲಿ ಡೆಮೊಕ್ರೆಟಿಕ್ ಸರ್ಕಾರ ಹೋಗಿ ರಿಪಬ್ಲಿಕನ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಂದು ಕೂತಿದ್ರು. ಬಂದು ಕೂಡಲೇ ಟ್ರಂಪ್ ಕೆನಡಾ ನಮ್ಮ 52ನೇ ರಾಜ್ಯ ಮಾಡಿಕೊಂಡು ಬಿಡ್ತೀವಿ ಅಂತ ಹೇಳಿದ್ರು. ಕೆನಡಾದ ಮೇಲೆ 25% ಟ್ಯಾರಿಫ್ ಅನ್ನು ವಿಧಿಸಿದ್ರು. ಕೆನಡಾದ ಮೇಲೆ ಅಮೆರಿಕದ ಒತ್ತಡಗಳು ಹೆಚ್ಚಾಗ್ತಾ ಹೋದಂತೆ ಕೆನಡಾ ಕೂಡ ಅಮೆರಿಕಾದಿಂದ ದೂರ ಸರಿತಾ ಹೋಯಿತು. ಅಮೆರಿಕದ ಮೇಲೆ ಕೆನಡಾ ಟ್ಯಾರಿಫ್ ಹೇರ್ತು. ಯುರೋಪಿಯನ್ ಯೂನಿಯನ್ ಜೊತೆ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ತಾ ಹೋಯಿತು. ಹಾಗೆ ಭಾರತದ ಕಡೆಗೆ ಕೂಡ ಕೆನಡಾ ಮತ್ತೆ ಸ್ನೇಹ ಹಸ್ತವನ್ನು ಚಾಚೋದಕ್ಕೆ ಶುರು ಮಾಡ್ತು. ಗೆಳೆಯರೆ, ಕೆನಡಾದಲ್ಲಿ 2.3% ಹಿಂದೂಗಳಿದ್ದಾರೆ. ಅಂದರೆ ಸುಮಾರು 8,28,195 ಹಿಂದೂಗಳಿದ್ದಾರೆ. 2.1% ಅಂದರೆ 7,70,000 ಸಿಖ್ರು ಇದ್ದಾರೆ. ಹಾಗೆ ಅಲ್ಲಿ 4.9% ಮುಸ್ಲಿಮರು ಇದ್ದಾರೆ. ಆ ಪೈಕಿ ಪಾಕಿಸ್ತಾನಿಗಳೇ ಸುಮಾರು 3 ಲಕ್ಷ ಜನ ಕೆನಡಾದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಖಲಿಸ್ತಾನಿಗಳು ಆಗಾಗ ಹಿಂದೂ ದೇವಾಲಯಗಳ ಮೇಲೆ, ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇರ್ತಾರೆ. ಈ ಹಿಂದೆ ಕೆನಡಾದಲ್ಲಿನ ಭಾರತೀಯ ರಾಯಭಾರ ಕಚೇರಿ ಮೇಲೆ ಕೂಡ ಖಲಿಸ್ತಾನಿ ಉಗ್ರರ ದಾಳಿ ನಡೀತು. ಇನ್ನು ಅಲ್ಲಿ ಈಗಿನ ಹೊಸ ಸರ್ಕಾರ ಹಿಂದೂಗಳ ಹಿತರಕ್ಷಣೆಗೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಅಲ್ಲಿನ ಧಾರ್ಮಿಕ ಸ್ಥಳಗಳ ಮುಂದೆ ಪ್ರತಿಭಟನೆಗಳು, ದಾಳಿಗಳನ್ನು ಶಿಕ್ಷಾರ್ಹ ಅಪರಾಧ ಅಂತ ಘೋಷಿಸಿದೆ. ಹಿಂದೂ ಮಂದಿರಗಳಿಗೆ ಕೆನಡಾ ಈಗ ರಕ್ಷಣೆ ಕೊಡೋ ಮಾತಾಡ್ತಾ ಇದೆ. ಇದೆಲ್ಲ ಯಾಕೆ ಅಂದರೆ ಅಮೆರಿಕಾದಿಂದ ದೂರ ಆಗ್ತಿರೋ ಕೆನಡಾ ತನ್ನ ಆರ್ಥಿಕತೆಯನ್ನು ಕಾಪಾಡ್ಕೋಬೇಕು ಅಂದರೆ ಭಾರತದಂಥ ದೊಡ್ಡ ದೇಶದ ಜೊತೆಗಿನ ಸಂಬಂಧಗಳನ್ನು ಕಡೆಗಣಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಭಾರತದ ವಿದ್ಯಾರ್ಥಿಗಳು ಕೆನಡಾಗೆ ಹೋಗೋದನ್ನು ನಿಲ್ಲಿಸಿಬಿಟ್ರೂ ಅಲ್ಲಿ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಭಾರತ ಕೆನಡಾ ನಡುವೆ ಸುಮಾರು $8.4 ಬಿಲಿಯನ್ ವ್ಯಾಪಾರ ನಡೆಯುತ್ತೆ. ಅದರಲ್ಲಿ ಭಾರತ ಕೆನಡಾಗೆ ಸುಮಾರು $3.8 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದರೆ ಕೆನಡಾದಿಂದ ಭಾರತಕ್ಕೆ $4.6 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ಭಾರತಕ್ಕೆ ಸುಮಾರು $0.8 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಇದೆ. ಹಾಗೆ
ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೈನಾ ಒಂದು ದೊಡ್ಡ ಥ್ರೆಟ್ ಆಗ್ತಾ ಇದೆ ಅಂತ ಕೆನಡಾ ಕೂಡ ಭಾವಿಸುತ್ತೆ. ಅಲ್ಲಿ ಇಂಟೆಲಿಜೆನ್ಸು, ಡೆಟರೆನ್ಸ್ ಮುಂತಾದ ಏನೇ ಕೆಲಸ ಆಗಬೇಕು ಅಂದರೂ ಭಾರತ ಬೇಕೇ ಬೇಕಾಗುತ್ತೆ. ಭಾರತವನ್ನು ಹೊರಗಿಟ್ಟು ಅಥವಾ ದೂರ ಇಟ್ಟು ಇಂಡೋ ಪೆಸಿಫಿಕ್ಕನ್ನು ಕಾಪಾಡಿಕೊಳ್ಳೋದಾಗಲಿ ಅಥವಾ ಇಂಡೋ ಪೆಸಿಫಿಕ್ಕಲ್ಲಿ ಶಕ್ತಿಯನ್ನು ಪಡ್ಕೊಳ್ಳೋದಾಗಲಿ ಸಾಧ್ಯ ಇಲ್ಲ ಅನ್ನೋದು ಅಮೆರಿಕ ಸೇರಿದಂತೆ ಎಲ್ಲ ಪಶ್ಚಿಮದ ದೇಶಗಳಿಗೂ ಗೊತ್ತಿದೆ. ಹೀಗಾಗಿ ಅವರಿಗೆ ಭಾರತದ ಜೊತೆ ಸಂಬಂಧಗಳನ್ನು ಉತ್ತಮಪಡಿಸ್ಕೋಬೇಕು. ಇನ್ನು ಈಗ ಪ್ರಧಾನಿ ಮಾರ್ಕ್ ಕಾರ್ನಿಗೆ ಸಿಖ್ಖರ ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿಯ ಬೆಂಬಲದ ಅನಿವಾರ್ಯ ಕೂಡ ಇಲ್ಲ. ಯಾಕೆಂದರೆ ಲಿಬರಲ್ ಪಾರ್ಟಿ ಕಳೆದ ಬಾರಿಗಿಂತ ಈ ಬಾರಿ ತನ್ನ ಸ್ಥಾನಗಳನ್ನು ಹೆಚ್ಚು ಮಾಡಿಕೊಂಡಿದೆ. ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿ ಕುಸಿತವನ್ನು ಕಂಡಿದೆ. ಆ ಪಕ್ಷದ ಕೇವಲ 7 ಮಂದಿ ಮಾತ್ರ ಈ ಬಾರಿ ಆರಿಸಿ ಬಂದಿದ್ದಾರೆ. ಹಾಗೆ ಕೆನಡಾದ ಕ್ವಿಬೆಕ್ ಪ್ರತ್ಯೇಕತಾವಾದವನ್ನು ಬೆಂಬಲಿಸುವ ಕ್ವಿಬೆಕ್ ಪಾರ್ಟಿಯ 22 ಸದಸ್ಯರು ಕೂಡ ಲಿಬರಲ್ ಪಾರ್ಟಿಗೆ ಅಂದರೆ ಮಾರ್ಕ್ ಕಾರ್ನಿ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಖಲಿಸ್ತಾನವನ್ನು ಹೆಚ್ಚು ಬೆಂಬಲಿಸುವ ವೋಟ್ ಬ್ಯಾಂಕ್ ರಾಜಕಾರಣದ ಅನಿವಾರ್ಯತೆ ಸದ್ಯಕ್ಕಿರೋ ಸರ್ಕಾರಕ್ಕಿಲ್ಲ. ಸೊ ಅವರು ಭಾರತದ ಜೊತೆ ಸಂಬಂಧ ಸುಧಾರಣೆಗೆ ಮುಂದಾಗಿದ್ದಾರೆ. ಕೆನಡಾ ಭಾರತದ ಶತ್ರುಗಳನ್ನು ಮಟ್ಟ ಹಾಕೋ ಮಾತಾಡ್ತಾ ಇದೆ. ಈಗ ಅಂದ್ರೆ 23ರ ಮಂಗಳವಾರ ಸಿಖ್ ಫಾರ್ ಜಸ್ಟಿಸ್ನ ಕೆನಡಾ ಕೋಆರ್ಡಿನೇಟರ್, ನಿಜರ್ನ ಅತ್ಯಾಪ್ತ, ಗುರುಪತ್ವಂತ್ ಸಿಂಗ್ ಪನ್ನುನ ಅನುನಾಯಿ ಕೂಡ ಆಗಿರುವ ಇಂದ್ರಜಿತ್ ಸಿಂಗ್ ಗೋಸಲ್ ಅನ್ನೋನನ್ನ ಒಂಟಾರಿಯೋ ಪೊಲೀಸರು ಬಂಧಿಸಿದ್ದಾರೆ. 12 ಆಯುಧಗಳ ಸಮೇತ ಅವನನ್ನು ಅರೆಸ್ಟ್ ಮಾಡಲಾಗಿದೆ. ಹಾಗೆ ಭಾರತದ ಆರೋಪಗಳ ಹಿನ್ನೆಲೆಯಲ್ಲೇ ಇವನನ್ನು ಬಂಧಿಸಲಾಗಿದೆ. ಇದು ಭಾರತ ಮತ್ತು ಕೆನಡಾ ಸಂಬಂಧಗಳು ಮತ್ತೆ ಹಳಿಗೆ ಬರ್ತಾ ಇರೋದನ್ನು ತೋರಿಸ್ತಾ ಇದೆ. ಇನ್ನು ಇದೇ ಶಾಶ್ವತ ಅಂತಲ್ಲ, ಸಂಬಂಧಗಳು ಯಾವೂ ಕೂಡ ಶಾಶ್ವತವಾಗಿ ಹೀಗೆ ಉಳಿಯುತ್ತವೆ ಅಂತಲೂ ಅಲ್ಲ. ಇವತ್ತು ಸರಿ ಹೋಗ್ತಾ ಇದೆ, ಅದು ಇವತ್ತಿಗೆ ಅಷ್ಟೇ. ಇದು ಗೆಳೆಯರೆ, ಕೆನಡಾ ಭಾರತದ ಮಾತು ಕೇಳುವುದಕ್ಕೆ ಸಿದ್ಧ ಆಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.